ಐದು ಬಿಸುಟನು ಸರಳ ಮಗ್ಗುಳ ಮಗುಚಿ ನೆತ್ತರ ಹೊನಲ ನೀಚೆಗೆ ತೆಗೆದು ತೊಳೆ ತೊಳೆದೋರಿಸಿದನು ಸಡ್ಗಳೆಯ ನೀರಿನಲ್ಲಿ ಮೃಗವಹರೇ ಮಾನಿಸರಟ ಪಾಪಿಗಳಿಗೆತ್ತಣ ತಪವಿದೆತ್ತಣ ಮೃಗ ವಿನೋದ ಕ್ರೀಡೆ ಕೊಂದಿರೆನ್ನುತ್ತ ಬಿಸುಸುಯ್ದ. ಇಲ್ಲಿ ಬಾಣವನ್ನು ಕಿತ್ತು ಹೊರಕ್ಕೆ ತೆಗೆದನು. ಅವರನ್ನು ಪಕ್ಕಕ್ಕೆ ತಿರುಗಿಸಿ ಹಾಕಿ ರಕ್ತ ಪ್ರವಾಹದಿಂದ ಈಚೆಗೆ ತೆಗೆದು ಚರ್ಮದ ಚೀಲದ ನೀರಿನಿಂದ ತೊಳೆದು ಒರೆಸಿದನು. ಮನುಷ್ಯರು ಮೃಗವಾಗುತ್ತಾರೆಯೇ? ಅಯ್ಯೋ ಪಾಪಿಗಳಿಗೆ ಇದೆಲ್ಲಿಯ ತಪಸ್ಸು, ಇದೆಂತಹ ಮೃಗ ವಿನೋದ ಕ್ರೀಡೆ, ನನ್ನನ್ನು ಕೊಂದಿರಿ ಎನ್ನುತ್ತಾ ನಿಟ್ಟುಸಿರುಬಿಟ್ಟನು. ಮುಂದಿನ ಆದಿಪಂಚಕ. ಮತ್ತೆ ನಾವೇ ಪಾಪಿಗಳ ನಿನ್ನುತ್ತ ಮನಲ ಸಾಕಿದೆ ತಕೆ ನುತ್ತ ಮರಳುವ ಕಂಗಳಡಿ ಗಡುಗಿನ ಮೇಲೆ ಸುರ ನೆತ್ತಿ ಹಾಯ್ಕುವ ಕೊರಳ ಬಿಕ್ಕುಳ ಕೆತ್ತವ ದುರದ ರೋಷದಲ್ಲಿ ಹೊಗೆ ಸುತ್ತಿ ದುರಿವಾತುಗಳ ಸೂಸಿದರವನಿಪಿನ ಮೇಲೆ. ಈ ಪದ್ಯದ ಅರ್ಥವೇನೆಂದರೆ, ಆ ಮಾತು ಕೇಳಿದ ಮುನಿ ದಂಪತಿಗಳು ಮತ್ತೆ ನಾವೇ ಪಾಪಿಗಳೇ, ನೀನು ಉತ್ತಮನಲ್ಲ, ಸಾಕು ಇದೇತಕ್ಕೆ ಎನ್ನುತ್ತಾ ಕಣ್ಣು ಮುಚ್ಚಿಕೊಳ್ಳುತ್ತಾ ಎದು ಉಸಿರಿನಿಂದ ಎತ್ತಿ ಹಾಕುವ ಕೊರಳ ಬಿಕ್ಕಳಿಸುವ ನಡುಗುವ ತುಟಿಗಳಿಂದ ಕೋಪದಿಂದ ಪಾಂಡುರಾಜನಿಗೆ ಶಾಪ ನೀಡಿದನು. ಮುಂದಿನ ಪದ್ಯ. ಎಲವೋ ರಾಜಭ್ರುವನೇ ತನ್ನೆಯ ಲಲನೆಯೊಡಿನಿರೆ ಕೊಂದೆ ನಿನ್ನಯ ಲಲನೆಯನು ನೀ ಕೂಡಿದಾಗಲೇ ಮರಣ ನಿನಗಹುದು ಹಲವು ಮಾತು ಕೆನುತ ಹರಣವ ಕೇಳುದುದ ಮುನಿಮಿತು ನನವಿಪ ತಿಲಕ ದುಮ್ಮಾನದಲ್ಲಿ ಬಂದನು ಹಸ್ತಿನಾಪುರಕ್ಕೆ. ಇಲ್ಲಿ ನಾವು ನೋಡಬಹುದು, ಎಲವೋ ಅರಸನೆಂದು ಹೇಳಿಕೊಳ್ಳುವವನೇ, ಪತ್ನಿಯೊಡನೆ ಇರುವಾಗ ನಮ್ಮನ್ನು ಕೊಂದೆ, ನಿನ್ನ ಪತ್ನಿಯನ್ನು ನೀನು ಕೂಡಿದಾಗ ನಿನಗೆ ಮರಣವಾಗುವುದು, ಹಲವು ಮಾತೇಕೆ ಎನ್ನುತ್ತಿರುವಾಗ ಮುನಿ ದಂಪತಿಗಳ ಪ್ರಾಣ ಹೋಯಿತು. ಪಾಂಡುವು ದುಃಖದಲ್ಲಿ ಹಸ್ತಿನಾಪುರಕ್ಕೆ ಹಿಂತಿರುಗಿದನು. ಮುಂದಿನ ಆದಿಪಂಚಕ. ಆದಹದನನು ಭೀಷ್ಮ ಧೃತರಾಷ್ಟ್ರಗಳಿಗೂ ಹುಯ್ಹಿದಿರೆ ಹಯಮೆಯದಾದಿ ಯಜ್ಞದಲ್ಲಿ ಮಹಾಪಾತಕ ವಿಘಾತಕವ ವೈದಿಕೋಕ್ತಿಯ ಮಂತ್ರದಲ್ಲಿ ಸಂಪಾದಿಸುವವನೇ ಶಿರವ ಬಿದುರಿ ಪಾದುರಾಗ್ರಹ ಬುದ್ಧಿಯಲಿ ಹೊರವಂಟ ನರಮನೆಯ. ಇಲ್ಲಿ ಪಾಂಡು ನಡೆದ ವಿಷಯವನ್ನು ಭೀಷ್ಮ ಧೃತರಾಷ್ಟ್ರರಿಗೆ ತಿಳಿಸಿದರೆ ಅವರು ಅಶ್ವಮೇಧ ಮೊದಲಾದ ಯಜ್ಞಗಳಿಂದಲೂ ವೈದಿಕ ಮಂತ್ರಗಳಿಂದಲೂ ಈ ಮಹಾಪಾಪದ ಪರಿಹಾರವನ್ನು ಪಡೆಯಬಹುದು ಎನ್ನಲು ಪಾಂಡವು ತನಗೆ ಒಪ್ಪಿಗೆ ಇಲ್ಲವೆಂದು ತಲೆ ಕೊಡಿಹಿ ತಿಳಿಸಿ ಕೆಟ್ಟ ಹಠದಿಂದ ಅರಮನೆಯನ್ನು ಬಿಟ್ಟು ಹೊರಟರು. ಸಕಲ ಭಂಡಾರವನು ಭೂಸುರ ನಿಖರದಲ್ಲಿ ಚೆಲ್ಲಿದನು ಸುಜನ ಪ್ರಕರವನು ಗಾಂಗೇಯ ಧೃತರಾಷ್ಟ್ರರಿಗೆ ಕೈಗೊಳಿಸಿ ಚಕಿತ ಚಿತ್ತನು ಮುನಿಹತಿಯ ಪಾತಕದ ನೆತ್ತಿಯ ಸಬಳವಾವುದೋ ಸಕಲ ಯೋಗಾವಳಿಯೊಳನೈತಿದನು ಕಾನನವಾ. ಈ ಆದಿಪಂಚಕದ ಅರ್ಥವೇನೆಂದರೆ, ಸಕಲ ಸಂಪತ್ತನ್ನು ಬ್ರಾಹ್ಮಣರಿಗೆ ದಾನ ಮಾಡಿದನು, ಸಜ್ಜನರ ಸಮೂಹವನ್ನು
ಭೀಷ್ಮ ಧೃತರಾಷ್ಟ್ರರಿಗೆ ಒಪ್ಪಿಸಿ ಭಯಚಿತ್ತವನಾದ ಪಾಂಡು ಮುನಿಯ ಸಂಹಾರದ ಪಾಪವೆಂಬ ನೆತ್ತಿಯನ್ನು ಈಟಿಯಂತಿದ್ದು ಸಕಲ ಯೋಗ ಸಮೂಹದಲ್ಲಿ ಅದರ ಪರಿಹಾರ ಯಾವುದೋ ಎನ್ನುತ್ತಾ ಕಾಡಿಗೆ ಹೋದನು. ಮುಂದಿನ ಒಂದು ಪದ್ಯ. ಅರಸ ಕೇಳ್ ಶತಶೃಂಗ ಶೈಲದ ಭರತೋಪೋದನಾಶ್ರಮಕ್ಕೆ ನಿಮ್ಮರಸ ಬಂದನು ವಂದಿಸಿದನ. ಪರಮ ಮುನಿವರ ಹರುಷದಲ್ಲಿ ಜಾಬಲಿ ಗಾರ್ಘೇಯಂ ಗಿರಸಗಾಲವ ಗೌತಮಾಧ್ಯರು ಧರಣಿಪಿನ ಸಂಭಾವಿಸಿ ಸಿದ್ಧ ಕಾರ್ಯನ ಸನಾದಿಯಲಿ. ಇಲ್ಲಿ ನಾವು ನೋಡ್ಬೋದು, ಮಹಾರಾಜ ಕೇಳು, ಶತಶೃಂಗ ಪರ್ವತದ ಶ್ರೇಷ್ಠ ಋಷಿಗಳ ಆಶ್ರಮಕ್ಕೆ ನಿಮ್ಮ ಅರಸ ಪಾಂಡು ಬಂದನು. ಅಲ್ಲಿಯ ಪರಮ ಮುನಿಶ್ರೇಷ್ಠರಿಗೆ ವಂದಿಸಿದನು. ಜಾಬಾಲಿ, ಗಾರ್ಗ್ಯ, ಅಂಗೀರಸ, ಗಾಲವ, ಗೌತಮ ಮೊದಲಾದವರು ಸಂತೋಷದಲ್ಲಿ ಧರಣೀಪತಿಯನ್ನು ಅರ್ಘ್ಯ, ಆಸನ ಮೊದಲಾದವುಗಳಿಂದ ಗೌರವಿಸಿದರು. ಮುಂದಿನ ಪಂಚಕ. ಈತನ ಮಲಾಷ್ಟಗ ಯೋಗವಿದೂತ ಖಿಲ್ಬಶನಾಗಿ ಬಳಿಕ ಮಹಾತಪಸ್ವಿಗಳಿಗೆ ಸಂದನು ತೀವ್ರ ತೇಜದಲ್ಲಿ ಆ ತಪೋನಿಷ್ಠಂಗೆ ತಾವತಿ ಭೀತಿ ಭಕ್ತಿಯೊಳದಿಕ ಶುಶ್ರೂಷಾತಿಯಶಯದಲ್ಲಿ ಮನವ ಹಿಡಿದರು ಕುಂತಿ ಮಾದ್ರಿಯರು. ಈ ಪದ್ಯದ ಅರ್ಥ, ಪಾಂಡುವು ಅಷ್ಟಾಂಗ ಯೋಗಾಭ್ಯಾಸದಿಂದ ಪಾಪಗಳನ್ನು ಹೋಗಲಾಡಿಸಿಕೊಂಡು ತಪಸ್ವಿಗಳಲ್ಲಿ ತೀವ್ರ ತೇಜಸ್ಸಿನಿಂದ ಪ್ರಖ್ಯಾತನಾದನು. ಆ ತಪೋನಿಷ್ಠನಾದ ಪಾಂಡುವಿಗೆ ಕುಂತಿ ಮಾದ್ರಿಯರು ಭಯಭಕ್ತಿಯಿಂದ ಅತಿಶಯ ಶುಶ್ರೂಷೆ ಮಾಡಿ ಮನವನ್ನು ಮೆಚ್ಚಿಸಿದರು. ಮುಂದಿನ ಪದ್ಯ. ಪರಮ ವೈರಾಗ್ಯದಿ ನಿರಂತಹ ಕರಣ ನಿರುಪಮ ಭಾವಶುದ್ಧಿಯ ಮುರುಹರ ಧ್ಯಾನೈಕ ಪೀಯೂಷಾಭಿಷೇಕದಲ್ಲಿ ಹೊರೆದು ಹೊಂಗಿದ ನಿಷ್ಠಪ್ರಂಚೋತ್ಕರದ ಸುಖದುನ್ನತಿಯಲ್ಲಿದ್ದನು ಧರಣೀಪತಿ ಮುನಿಪನ ಮಹಾಪಾತಕವ ಕಡೆಯೋದೆದು. ಈ ಪದ್ಯದ ಅರ್ಥವೇನೆಂದರೆ, ಮುನಿಯೆಂದುಂಟಾದ ಮಹಾಪಾಪವನ್ನು ಹೋಗಲಾಡಿಸಿಕೊಂಡು ಪಾಂಡುವು ಪರಮ ವೈರಾಗ್ಯಶಾಲಿಯಾಗಿ ಸಾಟಿ ಇಲ್ಲದ ಭಾವಶುದ್ಧಿಯಿಂದ ಮುರುಹರನ ಧ್ಯಾನದ ಅಮೃತದ ಸ್ನಾನ ಮಾಡುತ್ತಾ ಸಂಸಾರದಿಂದ ದೂರವಾದ ಸುಖದ ಉನ್ನತಿಯಲ್ಲಿದ್ದನು.